ಬೆಂಗಳೂರಿನಾಗ ಒನ್ ಡೇ ಫನ್ ಡೇ ಅಂತ ಮಾಡೋದಿತ್ತಂದ್ರೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಪ್ಲೇಸ್ ಅನ್ಕೋತೀನಿ. ಇಲ್ಲಿ ನೀವು ಪ್ರಾಣಿಗಳ ಜೊತೆ ಆಟ ಆಡ್ಬೋದು, ಫೋಟೋ ತಕ್ಕೋಬೋದು, ಫುಲ್ ಮಜಾ ಮಾಡಿ ಹೋಗ್ಬೋದು. ಒನ್ ಡೇ ಮುಗಿಲಾರ್ದಷ್ಟು ಗೇಮ್ಸ್ ಇದಾವೆ ಇಲ್ಲಿ. ಇಲ್ಲಿ ಯಾರಾದ್ರೂ ಯಾವತ್ತಾದ್ರೂ ಹಿಂಗ್ ಬಿದ್ದಿದಾರ ಏನಾದ್ರು ಆತರ ಏನೂ ಇಲ್ಲ. ಸೇಫ್ಟಿ ಮತ್ತು ಸೆಕ್ಯೂರಿಟಿ ಇರುತ್ತೆ. ಎಷ್ಟು ಕೆಜಿ ಲೋಡ್ ಇದು ಕೆಪಾಸಿಟಿ ಇದೆ? ನಾನು ನಂದು ರೂಮ್ ಲಾಕ್ ಮಾಡ್ಕೊಳಕತ್ತಿದ್ದೆ, ಏನು ಡೋರ್ ಲಾಕ್ ಮಾಡ್ಬಿಟ್ಟಿನಿ, ಕೀನು ಒಳಗೆ ಇತ್ತು. ಬೆಂಗಳೂರಿಂದ ನಾನು ಹೊಂಟೆ. ಇಲ್ಲಿ ನೈಸ್ ರೋಡಿಗೆ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ 2 ವೀಲರಿಗೂ ಪೇ ಮಾಡ್ಬೇಕಾಗತ್ತೆ. ಹೌದ್ರಿ, ಖರೇನಾ? ನಾನು ಫಸ್ಟ್ ಟೈಮ್ ಶಾಕ್ ಆಗಿದ್ದೆ. ಹಲೋ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬ್ಯಾಕ್ ಗ್ರೌಂಡ್ ನೋಡ್ಬೋದು ನೀವು. ಫುಲ್ ಬೆಂಗಳೂರು ಕಡೆ ಇಷ್ಟು ದೂರ ಇಷ್ಟು ಮಸ್ತ್ ಬ್ಯಾಕ್ ಗ್ರೌಂಡ್ ನಿಮಗೆ ಸಿಗತ್ತಾ? ಇಲ್ಲ, ಯಾಕಂತಂದ್ರೆ ಇದು ಬೆಂಗಳೂರಿನಾಗಿಲ್ಲ. ನಾವು ಬೆಂಗಳೂರು 40 ಕಿಲೋಮೀಟರ್ಸ್ ದೂರ ಬಂದೀವಿ. ನಮ್ಮ ಡೆಸ್ಟಿನೇಷನ್ ತೋರಿಸ್ತೀನಿ. ನೋಡ್ದಂಗ ನಾನು ಆಲ್ರೆಡಿ ಎಂಟ್ರಿ ಕೊಟ್ಟಿನಿ. ಅವ್ರು ನಮಗೆ ರೂಮ್ ತೋರ್ಸಕ್ ಹೋಗ್ತಿದಾರ, ಹೋಗೋಣ ಅಂತ. ಏನಾಯ್ತಂತಂದ್ರೆ ನಾನು ನಂದು ರೂಮ್ ಲಾಕ್ ಮಾಡ್ಕೊಳಕತ್ತಿದ್ದೆ, ಏನು ಡೋರ್ ಲಾಕ್ ಮಾಡಿಬಿಟ್ಟಿನಿ, ಕೀನು ಒಳಗೆ ಐತಿ. ಸೊ ನಾನು ವಾಪಸ್ ರಿಸೆಪ್ಷನಿಗೆ ಹೊಂಟೀನಿ ಕೀ ತೊಗೊಂಬರಕ್ಕೆ. ಫುಲ್ ರೆಸಾರ್ಟ್ ತೋರಿಸ್ತೀನಿ ನಾನು, ಅಂದ್ರೆ ರೂಮ್ ಪೇ. ನಮ್ಮ ರಿಸೆಪ್ಷನ್ ಐತಿ ಫುಲ್ ಸ್ಟ್ರೇಟ್. ನಾವು ಹಿಂಗೆ ಬಂದ್ವಂದ್ರೆ ಇಲ್ಲಿ ಒಂದು ವೆಲ್ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿ ಮಸ್ತ್ ಸ್ಟ್ಯಾಚು ಐತಿ. ಇಲ್ಲಿ ಒಂಥರ ಡಿಫ್ರೆಂಟಾಗಿ ಮಾಡಿದಾರೆ ಅವ್ರು. ಇದು ನೋಡ್ಬೋದು, ಇದು ನಮ್ಮದು ವೆಲ್. ಒಂದು ಮಹಿಳೆ ಐತಿ. ಇಲ್ಲಿ ಎಲ್ಲ ರೂಮ್ಸ್ ಅದಾವ. ಈಚ್ ಆ್ಯಂಡ್ ಎವ್ರಿ ರೂಮಿಗೆ ಒಂದೊಂದು ಹೆಸರು ಕೊಟ್ಟಾರ ಅವ್ರು. ಲೈಕ್ ಇದು ನೀವು ನೋಡ್ಬೋದು, ರಸ್ಪುರಿ. ಆ ರೂಮ್ ಹೆಸರು ಮಲ್ಲಿಕಾ. ಲೈಕ್ ಡಿಫ್ರೆಂಟ್ ನೇಮ್ ಅದಾವ ಈಚ್ ಆ್ಯಂಡ್ ಎವ್ರಿ ರೂಮಿಗೆ. ಇದು ಸಿಂಧೂರ. ನೈಸ್. ಇದೊಂಥರ ಡಿಫ್ರೆಂಟ್ ಐತಿ ಈ ರೆಸಾರ್ಟ್ ಒಳಗಡೆ. ಸೊ ಈ ಕಡೆ ಹೋಗ್ಬಿಟ್ವಿ ಅಂತಂದ್ರೆ ಮೇ ಬಿ ಡೈನಿಂಗ್ ಏರಿಯಾ ಐತಿ. ಸೊ ಈ ಕಡೆ ಡಿಫ್ರೆಂಟ್ ರೂಮ್ಸ್ ಅದಾವೆ, ಸಣ್ಣ ಅದಾವೆ. ಇವೆಲ್ಲ ಮೇ ಬಿ ಫುಲ್ ಚಿಕ್ಕದ ಅದಾವ ಅನ್ಸತ್ತ. ಇಲ್ಲ, ನಿಮಗೆ ಟೆಂಟ್ ಥರ ಸಿಗತ್ತ. ಪರ್ಟಿಕ್ಯುಲರ್ ಬಾಲ್ಕನಿ ಟಾಪ್ ವ್ಯೂ ಥರ ನೋಡೋದೇನಾದ್ರು ಬೇಕಿತ್ತಂದ್ರೆ ಅದು ಡಿಫ್ರೆಂಟ್ ರೂಮ್ ಇದೆ. ರೂಮ್ ನಂದು ನೀವು ನೋಡ್ಬೋದು. ನಾನು ಚಾಬಿ ಬಿಟ್ಟು ಬಂದೀನಿ ಅಂತ ಅವ್ರು ಇನ್ನೊಮ್ಮೆ ಬಂದವ್ರೆ, ಓಪನ್ ಮಾಡಿಕೊಟ್ರು. ಸೊ ಇಲ್ಲಿಂದ ನಾನು ಹಿಂಗೆ ಬಂದೆ. ಇದು ನಮ್ಮ ರೂಮ್ ಓಪನ್. ಇದು ನಮ್ಮ ರೂಮ್. ಸೊ ಒಂದು ಟಿವಿನೂ ನಿಮಗೆ ಸಿಗತ್ತಾ. ಆಮೇಲೆ ಇಲ್ಲಿ ಸ್ವಲ್ಪ ವಾಟರ್ ಬಾಟಲ್ಸ್. ನೆಕ್ಸ್ಟ್ ಮಸ್ತ್ ವ್ಯೂವಿನ ಬಾಲ್ಕನಿ ಸಿಗತ್ತಾ. ಸೊ ಇದು ಬಾಲ್ಕನಿ ಹೊರಗಡೆ ಏರಿಯಾ. ಆರಾಮ್ಸೆ ನೀವು ಚಿಲ್ ಮಾಡ್ಕೋಬೋದು ಈವ್ನಿಂಗ್. ಇದು ಫುಲ್ ಪೀಸ್ಫುಲ್ ಐತಿ. ಒಂದು ದೊಡ್ಡ ಮಿರರ್ ಕಾಣಿಸುತ್ತೆ, ಆರಾಮ್ಸೆ ನೀವು ರೆಡಿ ಆಗ್ಬೋದು. ಇದು ಫುಲ್ ಬೆಡ್ ನಮ್ದು. ಮೇನ್ ನನಗೆ ಇಷ್ಟ ಆಗಿದೆ ಅಂದ್ರೆ ಈ ರೂಮ್ನಾಗ ಇದು ಸಿಂಕ್ ಡಿಸೈನ್ ಮಸ್ತ್ ಐತಿ. ಸಿಂಕಿಂದ ಬಾತ್ರೂಮ್ ಏನು ಅಷ್ಟು ಖಾಸ್ ಇಲ್ಲ, ಬಟ್ ಓಕೆ, ಈ ಥರ ಐತಿ. ಸೊ ಬಾತ್ರೂಮ್ ಒಳಗಡೆ ನಿಮಗೆ ಸೋಪ್ ಆ್ಯಂಡ್ ಶಾಂಪೂಸು ಕೊಟ್ಟಾರ. ಸೊ ಯೂಸ್ ಮಾಡ್ಕೋಬೋದು. ಸೊ ಇಷ್ಟ ರೂಮ್ ಟೂರ್. ನೆಕ್ಸ್ಟ್ ಗೇಮ್ ಆಡ್ತೀನಿ, ಅವಾಗ ತೋರಿಸ್ತೀನಿ ಅಂತ. ಬಟ್ ನಾನು ರೆಡಿ ಆದ ಆಕ್ಟಿವಿಟೀಸ್ ಮಾಡಕ್ಕೆ ಹೋಗ್ತೀನಿ ಇವಾಗ. ಈ ಸಲ ರೂಮ್ ಕೀನ ನೆನಪಾರಲ್ಲ. ಬೆಳಗ್ಗೆ ರೆಸಾರ್ಟ್ ರೀಚ್ ಆಗೋಷ್ಲೇನೆ 12:30 ಆಗಿತ್ತು. ಸೊ ಊಟ ಹಾಕಿಸ್ಕೊಂಡೆ, ಊಟದ ಟೈಮ್ ಆಗಿತ್ತು. ಇಲ್ಲಿಂದ ಡೈನಿಂಗ್ ಏರಿಯಾ ಫುಲ್ ದೊಡ್ಡದೈತಿ. ಡಿಫ್ರೆಂಟ್ ಐಟಮ್ಸ್ ಸಿಗ್ತಾವೆ ನಿಮಗೆ ತಿನ್ನೋಕೆ. ನಾನ್ ವೆಜ್ ತಿನ್ಬೋದು, ವೆಜ್ ತಿನ್ಬೋದು. ಡೆಸರ್ಟ್ ಲವರ್ಸ್ ಅಂತೂ ಮಸ್ತಾಗಿ ಡೆಸರ್ಟ್ ಇರುತ್ತೆ. ಲಾಸ್ಟಿಗೆ ಐಸ್ ಕ್ರೀಮು ಇರುತ್ತೆ. ಯಾರಿಗೆ ಒಳಗಡೆ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ, ಹೊರಗೆ ನೇಚರ್ ವ್ಯೂ ತೊಗೊಂಡು ತಿನ್ಬೇಕಂತಂದ್ರೆ ಹೊರಗಡೆ ಸ್ಪೇಸು ಐತಿ. ಅದನ್ನು ಫುಲ್ ಮಸ್ತ್ ಐತಿ. ಲೈಕ್ ನೇಚರ್ ಲವರ್ಸ್ ಅಂತೇವಲ್ಲ, ಅವ್ರು ಆರಾಮ್ಸೆ ಹೊರಗಡೆ ಕೂತು ತಿನ್ಬೋದು. ಅದನ್ನು ಫುಲ್ ದೊಡ್ಡದ ಏರಿಯಾ ಐತಿ. 24 ಆಕ್ಟಿವಿಟೀಸ್ ನಾವು ಫಸ್ಟ್ ATV ಬೈಕ್ ಟ್ರ್ಯಾಕ್ ಅನ್ನು ಫಸ್ಟ್ ನಾವು ಮಾಡ್ತೀವಿ. ಇದು ಫುಲ್ ನಮ್ದು ATV ಬೈಕ್ ಏರಿಯಾ. ಇದು ಮುಗೀತು. ಈಗ ನೆಕ್ಸ್ಟ್ ಬೇರೆ ಗೇಮಿಗೆ ಹೋಗ್ತೀವಿ. ಬುಲ್ ರೈಡ್ ಮಾಡೋಣ.
ರೈಡ್ ಮುಗಿತು. ಈಗ ನೆಕ್ಸ್ಟ್ ಆಕ್ಟಿವಿಟೀಸಿಗೆ ಸೈಕ್ಲಿಂಗ್ ಮಾಡ್ಬೇಕಂತ ಹೊಂಟೀನಿ. ನಾನಂತೂ ಒಂದು ಸಲ ಮಾಡಿಲ್ಲ. ಫುಲ್ ಮ್ಯಾಲಿಂದ ಕೆಳಗಂತೂ ಬೀಳುವ ಹಂಗೆ ಅನಿಸ್ತೈತಿ. ನೋಡೋಣ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂತ. ಇಲ್ಲಿ ಫುಲ್ ಸೈಕ್ಲಿಂಗ್ ಸೆಟಪ್ ಐತಿ. ಇಲ್ಲಿ ಸೈಕಲ್ಸ್ ಇದಾವ. ಸೊ ಫುಲ್ ಸ್ಟ್ರೇಟ್ ಹೋಗ್ಬೇಕು ಅನ್ಸತ್ ನಾನು. ನೋಡೋಣ. Are you gonna kiss me? 'Cause you're taking me home. It's 4 in the morning. Are we doing this wrong? This weekend ಸೈಕ್ಲಿಂಗ್ ಫುಲ್ ಮುಗೀತು. ನನಗಂತೂ ಭಾಳ ಕೆಟ್ಟ ಅಂಜಿಕೆ ಇತ್ತು. ಬಟ್ ಅಂದ್ರೆ ಮಾಡಿದೆ. ನೀವು ಆಲ್ರೆಡಿ ನೋಡಿರ್ಬೇಕು. ಅಂದ್ರೆ ನಂಗೆ ಭಾಳ ಕೆಟ್ಟ ಅಂಜಿಕೆ ಬರಾತಿತ್ತು. ಬಟ್ ಎನಿವೇಸ್ ಕಂಪ್ಲೀಟ್ ಮಾಡಿದೆ. ಜಿಪ್ಲೈನಿಗೆ ಹೊಂಟೀನಿ. ನಾನು ಆಲ್ರೆಡಿ ಜಿಪ್ಲೈನ್ RDS ರೆಸಾರ್ಟ್ನಾಗ ಮಾಡಿದೆ. ಸೊ ಎಕ್ಸ್ಪೀರಿಯನ್ಸ್ ಐತಿ. ಇದಕ್ಕೇನು ಹೆದರಿಕಿಲ್ಲ ಅನ್ಕೋತೀನಿ. ಫುಲ್ ಮಜಾ ಬಂತ. ಫುಲ್ ಲಾಂಗ್ ಇತ್ತದು. ಅಂದ್ರೆ ಫುಲ್ ಶಾರ್ಟ್ ಇದ್ದಿದ್ದಿಲ್ಲ, ಫುಲ್ ಲಾಂಗ್ ಇದ್ದಿದ್ದಿಲ್ಲ, ಮೀಡಿಯಮ್ ಇತ್ತು. ಬಟ್ ಫುಲ್ ಮಜಾ ಬಂತ ನನಗಂತೂ. ಹ್ಯೂಮನ್ ಫೂಸ್ಬಾಲ್ ಆಡ್ಲಿಕ್ಕತ್ತಾರ ಇಲ್ಲಿ ಫುಲ್ ಗ್ರೂಪ್ ಆಕ್ಟಿವಿಟೀಸ್ನಾಗ. ಗ್ರೂಪ್ ಆಕ್ಟಿವಿಟೀಸ್ ಇದು. tell me what you mean. Is it on me? ನಾವು ವಾಟರ್ ರಿಸಾರ್ಟಿಗೆ ಹೋಗ್ತೀವಿ. Start to overthink everything. ಆರ್ಚರಿಗೆ ಬಂದೀವಿ. ನನಗೆ ಟೋಟಲ್ 4 arrows ಕೊಡ್ತಾರೆ ನಿಮಗೆ. ನೀವು ಆರಾಮ್ಸೆ ಆರ್ಚರಿ ಆಡ್ಬೋದು. ಲ್ಯಾಂಡ್ ಜಾಬಿಗೆ ಬಂದೀನಿ. ಸೊ ಇದ್ರಾಗ ನಿಮ್ದು ವೇಟ್ 70 kg ಬಿಲೋನೇ ಇರ್ಬೇಕು. ಸೊ ಇಬ್ರು ಜನ ಆಟ ಆಡ್ಬೇಕಾಗತ್ತೆ. ಇಬ್ರದ್ದು 70 kg ಬಿಲೋನೇ ಇರ್ಬೇಕು. ಅಬೌವ್ 70 ಇದ್ರೆ ಆಟ ಆಡಕ್ ಬರಲ್ಲ. ನನ್ನ ವೇಟ್ ನೋಡೋಣ. ಸೊ ನೀವು ನೋಡ್ಬೋದು ನಾನು 50 kg ಐತಿ. ಸೊ ನಾನು ಇದ್ರಾಗ ಎಲಿಜಿಬಲ್ ಇದ್ದೀನಿ ಆಟ ಆಡ್ಲಿಕ್ಕೆ. ಅಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಟ್ರೆ ಸೈಕಲ್ ಒಳಗಡೆ ಅಲ್ಲಿ. ಸೊ ಇಲ್ಲಿ ಹೆಲ್ಪರ್ ಹೋಗ್ತಿದಾರೆ ಅಲ್ಲಿ ಕರ್ಯಾಕ. ನೋಡ್ಬೋದು ನೀವು. ಸೊ ಇಲ್ಲಿ ನಿಮ್ಗೆ ಏನೇ ಹೆದರಿಕೆ ಬಂದ್ರೂ ಏನು ಇದು ಇಲ್ಲ. ಆಮೇಲೆ ಅವ್ರು ನಿಮಗೆ ಸೇವ್ ಮಾಡಕ್ಕೆ ಬಂದೇ ಬರ್ತಾರೆ. ಎಲ್ಲಿನೂ ಏನು ಆಗ್ಲಾರ್ದಂಗೆ ಅವ್ರು ನೋಡ್ಕೊಳ್ಳೋದಿಲ್ಲ ಆ್ಯಕ್ಚುಲಿ. ಸೊ ಅವ್ರಿಗೆ ಇವ್ರಿಗೆ ತೆಗೆದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ಸೇಫಾಗೆ. ನಾನು ಫುಲ್ ರೋಪ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಬಂದೀನಿ. ಫುಲ್ ಸೇಫ್ಟಿ ಬೆಲ್ಟ್ಸ್ ಹೆಲ್ಮೆಟ್ಸ್ ಎಲ್ಲ ಹಾಕ್ಕೊಂಡಿನಿ. ವ್ಯೂ ಅಂತೂ ಜಬರ್ದಸ್ತ್ ಕಾಣಿಸತ್ತೈತಿ ಇಲ್ಲಿಂದ. ವಾವ್, ಎಲ್ಲ ಕಡೆ ನೋಡಿದ್ರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕಾಣಿಸತ್ತೈತಿ. ಇಲ್ಲೊಂದು ಆಟ ಐತಿ, ಇಲ್ಲೊಂದು ಆಟ ಐತಿ, ಇಲ್ಲೂ ಒಂದೈತಿ, ಅಲ್ಲೂ ಒಂದೈತಿ. ಕೆಳಗಡೆ ನಂಬರ್ಸ್ ಆಫ್ ಗೇಮ್ಸ್ ಇದಾವೆ ಇಲ್ಲಿ ಫುಲ್. ಅಲ್ಲಿ ನಮ್ಮದು ಕರ್ನಾಟಕ ಫ್ಲಾಗ್ ಐತಿ. ವಾವ್. ಸೊ ಇಲ್ಲಿ ನಾವು ಇವಾಗ ಗೇಮ್ ಆಡಕ್ಕೆ ಹೋಗ್ತೀವಿ. ಅದು ಹೋಗ್ಲಿ ಅಂತ ಫುಲ್ ಭಯ ಆಗ್ತಿದ್ಯಾ ಅಕ್ಷತಾ? ಕನ್ಫ್ಯೂಸ್ ಆಗತೈತಿ. ಭಯ ಆಗ್ಬೇಕು. ಭಯ ಅಲ್ಲ, ನಂಗೆ ಕನ್ಫ್ಯೂಸ್ ಆಗತೈತಿ ನಾನು ಯಾವ ಗೇಮ್ ಆಡಕ್ಕೆ ಹೋಗ್ಲಿ ಅಂತ. ಎಲ್ಲ ಕಡೆ ಕರ್ನಾಟಕ ಅಲ್ಲಿ ಬೆಲ್ ಇರುತ್ತೆ. ಬೆಲ್ಲು ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಫ್ರೀ ಫಾಲ್ ಮಾಡಿಸ್ತಾರೆ. ಅದು ಚೆನ್ನಾಗಿರುತ್ತೆ. ಬಿದ್ಬಿಡ್ತೀವ ಕೈ. ಸ್ಲೋ ಅದು ರೋಫ್ ಇರುತ್ತೆ, ಸ್ಲೋ ಆಗಿ ಬೀಳಿಸ್ತಾರೆ. ಹೋಗಲ್ಲ, ಜಸ್ಟ್ ಇಷ್ಟೇ ಹಿಂಗೆ ಮಾಡ್ತೀನಿ ಅಷ್ಟೇ. Russian ladder. ನಿಮ್ದು ಇಲ್ಲಿ ಟೋಟಲ್ ಎಷ್ಟು ಗೇಮ್ಸ್ ಇದಾವ? 12 ಗೇಮ್ಸ್ ಇದಾವೆ. ಟೋಟಲ್ 12 ಗೇಮ್ಸ್. ಓಕೆ. ಸೊ ಇಲ್ಲಿ ಫುಲ್ ಈಸಿ ಗೇಮ್ಸ್ ಯಾವುದು? ಫುಲ್ ಈಸಿ ಗೇಮ್ ಇಲ್ಲಿದೆ ನೋಡಿ ಮೇಡಮ್. ಓಕೆ. ಬರ್ಮಾ ಬ್ರಿಡ್ಜ್ ಅಂತ. ಬರ್ಮಾ ಬ್ರಿಡ್ಜ್. ಓಕೆ, ಫುಲ್ ಈಸಿ. ಸೊ ಫುಲ್ ಡಿಫಿಕಲ್ಟಿ ಯಾವುದು? ಅಲ್ಲಿದೆ ನೋಡಿ, ಪಿರಮಿಡ್ ವಾಕ್ ಅಂತ. ಫುಲ್ ಡಿಫಿಕಲ್ಟ್ ಮೇಡಮ್, ಅಲ್ಲಿ ಕಾಣ್ತಾ ಇದೆ. ಓಕೆ ಓಕೆ, ಅದು ಪಿರಮಿಡ್ ವಾಕ್. ಓಕೆ, ಫುಲ್ ಡಿಫಿಕಲ್ಟ್. ಸೊ ಇಲ್ಲಿ ಯಾರಾದ್ರೂ ಯಾವತ್ತಾದ್ರೂ ಬಿದ್ದಿದಾರಾ ಇಲ್ಲಿಂದ? ಅಂತ ಒಂದು ಸೀನು ಆಗಿಲ್ಲ ಇನ್ನು. ಫುಲ್ ಸೇಫ್ಟಿ ಮೆಜರ್ಮೆಂಟ್ಸ್ ಇದಾವೆ. ಓಕೆ. ಹಾರ್ನೆಸ್ ಹಾಕ್ತಿದೀವಿ, ಹೆಲ್ಮೆಟ್ ಹಾಕ್ತಿವಿ ಮೇಡಮ್. ಓಕೆ. ಸೇಫ್ಟಿ ಆಗಿರುತ್ತೆ. ಟೋಟಲ್ ಎಷ್ಟು ಕೆಜಿ ವೇಟ್ ಲಿಮಿಟ್ ಇದೆ ಇಲ್ಲಿ? 2000 ಮೀಟ ಇರುತ್ತೆ. 2000 kgs. ಗೇಮ್ಸ್ ಬಗ್ಗೆ ಏನಾದರೂ ಎಕ್ಸ್ಪ್ಲೈನ್ ಮಾಡ್ಬೇಕನ್ಸುತ್ತೆ? ಇಲ್ಲಿ 3 ಲೆವೆಲ್ಸ್ ಇದೆ. ಮೇನ್ ಇರೋದು ಈಸಿ ಲೆವೆಲ್, ಕೆಳಗಿರೋದು ಡಿಫಿಕಲ್ಟ್ ಲೆವೆಲ್. ಓಕೆ. ಈ ಕೆಳಗೆ ಚಿಲ್ಡ್ರನ್ಸ್ ಗೋಸ್ಕರ ಇದೆ. ಓಕೆ, ಫಸ್ಟ್ ಲೆವೆಲ್ ಚಿಲ್ಡ್ರನ್ಸ್, ಸೆಕೆಂಡ್ ಲೆವೆಲ್ ಸ್ವಲ್ಪ ಈಸಿ,
ಥರ್ಡ್ ಲೆವೆಲ್ ಫುಲ್ ಡಿಫಿಕಲ್ಟ್ ಬರುತ್ತಾ? ಮೇಲಿರೋದು ಈಸಿ, ಕೆಳಗಿರೋದು ಡಿಫಿಕಲ್ಟ್. ಓಕೆ, ಫಸ್ಟ್ ಲೆವೆಲ್ ಫುಲ್ ಲಾಸ್ಟ್ ದಿನ ಟಾಪ್ ಇರೋದು ಫಸ್ಟ್ ಈಸಿ, ಮಿಡಲ್ ಒನ್ ಡಿಫಿಕಲ್ಟ್ ಅಂಡ್ ಲಾಸ್ಟ್ ಫಸ್ಟ್ ಒನ್ ಲೆವೆಲ್ ಚಿಲ್ಡ್ರನ್ಸ್ ಲೆವೆಲ್ಸ್. ಫುಲ್ ಥ್ರಿಲ್ ಆಗಿರೋದು ರಷ್ಯನ್ ಲ್ಯಾಡರ್ ಅಂತ ಮೇಡಮ್. ಓಕೆ, ರಷ್ಯನ್ ಲ್ಯಾಡರ್. ಓಕೆ, ನಾನು ಅದನ್ನ ಆಟ ಆಡಿ ಬಂದೆ, ಫುಲ್ ಮಜಾ ಆಗಿತ್ತು. ಮಸ್ತ್ ಇದೆ ನಿಮ್ದೆಲ್ಲ ಗೇಮ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲ ಲೆವೆಲ್ ಗೇಮ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಜಾಸ್ತಿ ರಷ್ಯನ್ ಲ್ಯಾಡರೇ ಇಷ್ಟ ಆಯ್ತು. ಒಮ್ಮೆಲೇ ಹತ್ತಿದ್ದು ಹಬ್ಬಂತ ಬಿದ್ಬಿಡೋದು. ನೀವು ಆಲ್ರೆಡಿ ನನ್ನ ಕ್ಲಿಪ್ ನೋಡಿರ್ತೀರಿ. ನೀವು ಇಲ್ಲಿ ಬಂದ್ರಂದ್ರೆ ಅದನ್ನು ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ಮಸ್ತಾಗೆ ಎಲ್ಲ ಗೇಮ್ಸ್ ಆಟ ಆಡ್ಕೊಂಡಾದ್ಮೇಲೆ ಸುಸ್ತಾಯ್ತಂದ್ರೆ ಬರ್ರಿ ರೈನ್ ಡ್ಯಾನ್ಸ್ ಮಾಡೋಣ ಅಂತ ರೈನ್ ಡ್ಯಾನ್ಸ್ ಮಾಡಿ ನೀವು ಇಮ್ಮಿಡಿಯೇಟಾಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗ್ಬೋದು. ಇಲ್ಲಿ ಒಂದಲ್ಲ, ಟೋಟಲ್ 2 ಸ್ವಿಮ್ಮಿಂಗ್ ಪೂಲ್ಸ್ ಇದಾವೆ. 2 ಕಡೆ ಹೋಗ್ಬೋದು ನೀವು. ಫುಲ್ ಮಜಾ ಮಾಡತ್ತಾರೆ ಇಲ್ಲಿ ಬಂದವರೆಲ್ಲರೂ. ನನಗೂ ಹೋಗ್ಬೇಕಂತ ಅನ್ಸಾತೈತಿ. ಒಂದು ಸ್ವಿಮ್ಮಿಂಗ್ ಪೂಲ್ ಯಾರೋ ಒಂದು ಅಕ್ಯುಪೈ ಮಾಡಿಬಿಟ್ಟಾರಂತಂದ್ರೆ ಡೋಂಟ್ ವರಿ, ಇನ್ನೊಂದು ಬಾಜಿ ಇರೋ ಸ್ವಿಮ್ಮಿಂಗ್ ಪೂಲ್ನಾಗ ಹೋಗಿ ಮಜಾ ಮಾಡ್ಬೋದು. ಅಲ್ಲಿ ಆಡಿ ಸುಸ್ತಾಯ್ತು ಅಂದ್ರೆ ನೀವು ಸೈಡಿಗೆ ಬಂದು ರಿಲ್ಯಾಕ್ಸ್ ಚಿಲ್ ಮಾಡ್ಬೋದು ಫುಲ್ ಮಸ್ತಾಗೆ. ಇಲ್ಲಿ ಹಿಂದೆ ನೀವು ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು. ಪೂಲ್ ಒಳಗೆ ಫುಲ್ ಎಲ್ಲರೂ ಚಿಲ್ ಮಾಡತ್ತಾರ, ಮಜಾ ಬರೋದಿದ್ದು ನೋಡೋಕ್ಕೆ. ಇವಾಗ ನಾನು ಹೋಗ್ಬೇಕಂತ ಅನ್ಕೊಂಡಿನಿ, ಬಟ್ ಏನು ಒಳಗೆ ಮೊಬೈಲ್ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಆಮೇಲೆ ಸಿಗ್ತೀನಿ. ಈವ್ನಿಂಗ್ ವೈಬ್ಸ್ ಐತಿ. ಎಲ್ಲರೂ ಫುಲ್ ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟಾಡಿ ಹೋಗ್ಬಿಟ್ಟಾರ. ನಾನು ಇವಾಗ ಹೋಗಾಕತ್ತೀನಿ. ಇವಾಗ ಫುಲ್ ಚಳಿ ಆಗತೈತಿ. ನೋಡೋಣ ನಾನು ಹೋಗ್ತೀನೋ ಇಲ್ಲೋ ಅಂತ. ಅಲ್ಲಿಂದ ವಾಟರ್ ಕಂಡೀಷನ್ ನೋಡಿ ನೋಡೋಣ ಏನಾಗತ್ತ. ಹೋದ್ ನೀವು ಫುಲ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ, ಯಾರೂ ಇಲ್ಲ. ನೀರು ಫುಲ್ ಕ್ಲೀನಾಗೇ ಐತಿ. ಇಲ್ಲಿ ಆ್ಯಕ್ಚುಲಿ 2 ಸ್ವಿಮ್ಮಿಂಗ್ ಪೂಲ್ ಅದ, ಇಲ್ಲೊಂದು ಆ ಕಡೆ ಒಂದು. ಇವಾಗ ಅವರು ಫುಲ್ ಅವ್ರ ಪ್ರಾಸೆಸ್ ಮಾಡ್ಲಿಕ್ಕೆ ಕ್ಲೀನಿಂಗ್ ಅದ. ಸೊ ನಮಗೆ ಇವಾಗ ಇಲ್ಲ ಗೇಮ್ಸ್, ಇಲ್ಲ ಆಟ ಆಡಲ್ಲ ನಾವು. ಬೆಳಿಗ್ಗೆ ಬರ್ತೀವಂತ. ಲಾಸ್ಟ್ 5:30 ಇತ್ತು ಈವ್ನಿಂಗ್. ಇವಾಗ ಮತ್ತೆ ನಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಹೊಂಟೀನಿ. ಈವ್ನಿಂಗ್ ವೈಬ್ಸ್ ನೋ ನೈಟ್ ವ್ಯೂ ನೋಡ್ರಿ ಹೆಂಗೆ ಕಾಣಿಸ್ತೈತಿ. ನನ್ನ 4 ಕಡೆ ಎಲ್ಲ ಮಾವಿನ ಹಣ್ಣಿನ ಮರ ಆಯ್ತು, ತೋರಿಸ್ತೀನಿ. ನೋಡ್ಬೋದು ನೀವು. ಫುಲ್ ಮರ ಜಂಗಲ್ ಫುಲ್. ಮಾರ್ನಿಂಗ್ ಅಂತೂ ಇನ್ನೂ ಮಸ್ತ್ ಕಾಣಿಸ್ತೈತೆ ಅನ್ಕೋತೀನಿ ನಾನು. ಸೊ ಇದು ನಮ್ಮ ನೈಟ್ ವ್ಯೂ. ಎಲ್ಲ ಕಡೆ ಲೈಟ್ಸ್ ಆನ್ ಅದಾವ. ಇದು ನಮ್ಮ ಡೈನಿಂಗ್ ಏರಿಯಾ. When you're close to me, I can't breathe. We're already 6 feet deep. Let's fuck up the friendship. Come get in my head. Baby, cut the tension. I'm hung by a thread. Maybe it's something, but let's not pretend. Or maybe it's nothing, and this is the end. We can never be, oh no, we can never be friends. We can never be, oh no, we can never be friends. It got kinda scary, my bones always knew. Oh, I didn't mean to. Are you feeling this too? Tell me, when you're close to me, I can't breathe. We're already 6 feet deep. Let's fuck up the friendship. Come get in my head. Baby, cut the tension. I'm hung by a thread. Finally, we are here. ಯಾರು ಇಲ್ಲ. Yes. Hello everyone, good morning. ಇವತ್ತು ನಮ್ದು ನೆಕ್ಸ್ಟ್ ಡೇ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಾ. ಸೊ ಮೇನ್ ಥಿಂಗ್ ಏನಂದ್ರೆ ಬರ್ಡ್ಸದ್ದು ಒಂದು ಇದು ಐತಿ. ಇಲ್ಲಿ ಡಿಫ್ರೆಂಟ್ ಬರ್ಡ್ಸ್ ಏನೋ ಆ್ಯನಿಮಲ್ಸ್ ಐತಿ, ಅದನ್ನು ನೋಡೋಣ ಅಂತ ಇವತ್ತು. ಬ್ರೇಕ್ಫಾಸ್ಟಿಗೆ ಹೋಗೋ ರೂಟ್ ಇದು ನಮ್ದು. ಇದು ನಂದು ಇವತ್ತಿನ ಬ್ರೇಕ್ಫಾಸ್ಟ್. ವಡ, ಇಡ್ಲಿ, ಬನಾನಾ, ಪಪ್ಪಾಯ, ಸಾಂಬಾರ್, ಇನ್ನೂ ಏನೇನೋ ಐತೆ, ಬಟ್ ನಾನು ತೊಗೊಂಡಿಲ್ಲ. ಇಷ್ಟು ತಿಂದ್ಮೇಲೆ ನೋಡೋಣ ಅಂತ.
ಇಲ್ಲಿ ನಮಗೆ ಫುಲ್ ಡಿಫ್ರೆಂಟ್ ಗಿಳಿ ಅದಾವ. ಚಿಂಟು ಇದರ ಹೆಸರು. ತನ್ನ ಜೊಕಾಲಿ ತಾನೇ ಮುರಿಯಾದೈತೆ. ಇದಕ್ಕೆ 5 ವರ್ಷ ಆಗೈತಿ. ಈಗ ಇದು 20 years ಮಟ್ಟ ಬರ್ತೈತಂತ. ನೋಡ್ರಿ, ಇದು 6 feet ಮಟ್ಟ ಬೆಳಿತೈತಿ. ಇದು ಸ್ಕಿನ್ ಅಂದ್ರೆ ಫುಲ್ ಮಸ್ತ್ ಐತಿ, ಸ್ಮೂತ್ ಹಾರ್ಡ್. ಒಳಗಡೆ ಹೋಗಿ ಸರ್. ಏನು ಮಾಡಲ್ಲ ಅವನು ಸರ್. ಒಳಗಡೆ ಹೋಗಿ. ಸರ್ ಚಲ್ಬೇಡಿ. I think it's fluffy. White, pink pakshi. Hi. ಹೆಂಗಿತ್ತಂತ ಪಕ್ಷಿಗಳಂತೂ ಫುಲ್ ಡಿಫ್ರೆಂಟ್ ಇತ್ತ. ಎಲ್ಲ ತಳಿದ ಪಕ್ಷಿಗಳಿತ್ತ, ಕಲರ್ಫುಲ್ ಆಗಿತ್ತ, ಎಲ್ಲ ಫುಲ್ ಫ್ರೆಂಡ್ಲಿ ಇತ್ತ. ಎಲ್ಲ ಪಕ್ಷಿ ಮತ್ತು ಪ್ರಾಣಿಗಳನ್ನೇನು ಕುಡ್ಸಾತಿದ್ರಲ್ಲ ಕೈಗೆ, ಅವ್ರಂತೂ ಫುಲ್ ಫ್ರೆಂಡ್ಲಿ. ಅವರೆಲ್ಲ ಅದ್ರ ಬಗ್ಗೆ ನೀಟಾಗಿ ಡೀಟೇಲ್ಸ್ ಹೇಳಿಕತ್ತಿದ್ರು. ಅದು ಎಲ್ಲಿಂದ ತೊಗೊಂಬಂದಾರ ಅಂತ ಹೇಳ್ತಿದ್ರು. ಮಸ್ತ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಫುಲ್. ನನಗಂತೂ ಈ ರೆಸಾರ್ಟ್ ಫುಲ್ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಗಿದ್ರೆ ಬರೀ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಈ ಥರದ್ದು ಅಡ್ರೆಸ್ ಹಾಕಿರ್ತೀನಿ. ಸುಗ್ಗಿ ರೆಸಾರ್ಟ್ ಬೈ ಬಾರ್ಬೋ ಅಂತ ಬರುತ್ತೆ. ಸೊ ಇದು ಬನ್ನೇರುಘಟ್ಟ ಕಡೆ ಬರುತ್ತೆ. ಬೆಂಗಳೂರಿಂದ 35 to 40 kilometers ದೂರ ಆಗ್ತೈತಿ. ಫುಲ್ ನೇಚರ್ ಅಂತೂ ಫುಲ್ ಮಸ್ತ್ ವ್ಯೂ ಕಾಣಿಸ್ತೈತಿ. ಇಲ್ಲಿ ಹೋಮ್ಲಿ ಫೀಲ್ ಆಗ್ತೈತಿ. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಅದಾವು. ಆಮೇಲೆ ನಿಮಗೆ ಸ್ಟೇಯಿಂಗು ಡಿಫ್ರೆಂಟ್ ಇದಾವು. ಲೈಕ್ ಬಾಲ್ಕನಿ ಹಿಡ್ಕೊಂಡು ನಿಮಗೆ ಟೆಂಟ್ ಮಟನೂ ಸಿಗತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಇದಾವೆ. ಪಕ್ಷಿ ನೋಡ್ಬೋದು, ಪ್ರಾಣಿ ನೋಡ್ಬೋದು, ಸ್ವಿಮ್ಮಿಂಗ್ ಪೂಲ್ ಐತಿ. ನೆಕ್ಸ್ಟ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸ್ಟಾಫು ಫ್ರೆಂಡ್ಲಿ ಇದ್ದಾರೆ. ಫುಲ್ ಮಸ್ತ್ ಆ್ಯಕ್ಟಿವಿಟೀಸ್ ಆಡ್ಸೋರಂತರೂ ಫುಲ್ ಮಜಾ ಮಾಡಿಸ್ತಾರೆ. ನನಗಂತೂ ನಿನ್ನೆ ರಷ್ಯನ್ ಲ್ಯಾಡ್ರದಿಂದ ಫುಲ್ ಸುಂಗ್ ಅಂತ ಬಿಡಿಸ್ಬಿಟ್ರಿ ಅಪ್ಪ, ಮಜಾ ಅಂತಾದ್ರೆ. ಓವರಾಲ್ ರಿವ್ಯೂ ಅಂತೂ ಫುಲ್ ಬೆಸ್ಟ್ ಐತಿ ಇಲ್ಲಿಂದ. ಸೊ ನೀವು ಬರ್ರಿ, ಕೊಟ್ಟಿದ್ದ ನಂಬರಿಗೆ ಕಾಲ್ ಮಾಡಿರಿ. ಸೊ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಫುಲ್ ಮಜಾ ಐತಿ. ನೋಡಿದ್ರಲ್ಲ ರೆಸಾರ್ಟ್ ಹೆಂಗಿದೆ ಅಂತ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದ್ರೆ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿರಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ. ಅಲ್ಲಿ ಮಟ ಟೇಕ್ ಕೇರ್, ಬೈ. Are you gonna kiss me? 'Cause you're taking me home. It's 4 in the morning. Are we doing this wrong? This weekend I saw you through eyes that I knew. It got me falling for you, and I kinda want to. Tell me what you mean. Is it on me? Start to overthink everything. When you're close to me, I can't breathe. We're already 6 feet deep. Let's fuck up the friendship. Come get in my head.